ಹಲೋ, ಇವತ್ತ ಕ್ವಶನ್ ಪೇಪರ್ 382 ಕ್ವಶನ್ ನಾವು ಸಾಲ್ವ್ ಮಾಡತ್ತೀವಿ. ಕಮ್ಯುನಿಕೇಶನ್ ಅದ್ರೊಳಗೆ ಕನ್ನಡ ಅಷ್ಟೇ ಸಾಲ್ವ್ ಮಾಡತ್ತೀವಿ. ಒಂದನೇದು ಕ್ವಶನ್ ನಂಬರ್ 1, ಉದ್ವಗತಿ ಎಂಬುದರ ವಿರುದ್ಧ ಪದ. ಮಂದಗತಿ, ಅಂದಗತಿ, ಸದ್ಯೋಗತಿ, ಅಧೋಗತಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಅಧೋಗತಿ. ಭೇದ ಎಂಬುದರ ವಿರುದ್ಧ ಪದ. ಅಭೇದ, ಪ್ರಭೇದ, ಸಭೇದ, ನಿಭೇದ. ಆನ್ಸರ್ ಅಭೇದ. ಸರಿಯಾದ ಪದವನ್ನು ಗುರುತಿಸಿ. ಕ್ರೋಢೀಕರಣ, ಇದು ಆನ್ಸರ್ ಕ್ರೋಢೀಕರಣ. ಇಲ್ಲಿ ಪಟ್ಟಿ 1ರಲ್ಲಿನ ಕವಿಗಳಿಗೆ ಪಟ್ಟಿ 2ರಲ್ಲಿನ ಆಶ್ರಯ ನೀಡಿದ ರಾಜರನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಪಂಪನಿಗೆ ಅರಿಕೇಸರಿ ಆಶ್ರಯ ಕೊಟ್ಟ. ಪೊನ್ನನಿಗೆ ಆಶ್ರಯ ಕೊಟ್ಟಿದ್ದು 3ನೇ ಕೃಷ್ಣ. ರನ್ನನಿಗೆ ಆಶ್ರಯ ಕೊಟ್ಟಿದ್ದು ತೈಲಪ್ಪ ಸತ್ಯಾಶ್ರಯ. ಜನ್ನನಿಗೆ ಆಶ್ರಯ ಕೊಟ್ಟಿದ್ದು ವೀರಬಲ್ಲಾಳ ನರಸಿಂಹ. ರೈಟ್ ಆನ್ಸರ್ ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್, ಪಟ್ಟಿ 1ರಲ್ಲಿನ ವಚನಕಾರರು ದಾಸರೊಡನೆ ಪಟ್ಟಿ 2ರಲ್ಲಿನ ಅವರ ಅಂಕಿತನಾಮವನ್ನು ಹೊಂದಿಸಿ ಬರೆಯಿರಿ. ಜೇಡರ ದಾಸಿಮಯ್ಯ. ಇಲ್ಲಿ ಅವನ ಅಂಕಿತನಾಮ ಯಾವುದಂದ್ರ ರಾಮನಾಥ. ಅಲ್ಲಮ್ಮ ಪ್ರಭುನ ಅಂಕಿತನಾಮ ಯಾವುದಂದ್ರೆ ಗುಹೇಶ್ವರ. ಅಂಡ್ ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಮತ್ತೆ ವಿಜಯದಾಸರ ಅಂಕಿತನಾಮ ಅಂದ್ರ ವಿಜಯ ವಿಠಲ. ಇಲ್ಲಿ ಆನ್ಸರ್ 1 ಆಗುತ್ತೆ. ನೆಕ್ಸ್ಟ್, ಎಂ ಚಿದಾನಂದ ಮೂರ್ತಿ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ? ಸಂಶೋಧನೆ, ಸಂಶೋಧನಾ ತರಂಗ, ಹೊಸತು, ವೀರಗಲ್ಲುಗಳು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, ಹೊಸತು. ನೆಕ್ಸ್ಟ್, ಕನ್ನಡದ ಮೊದಲ ನಾಟಕ. ಏಕಲವ್ಯ, ಅಶ್ವತ್ಥಾಮ, ಯಮಳ ಪ್ರಶ್ನೆ, ಮಿತ್ರವಿಂದ ಗೋವಿಂದ. ಇದಕ್ಕೆ ರೈಟ್ ಆನ್ಸರು ಆಪ್ಷನ್ 4, ಮಿತ್ರವಿಂದ ಗೋವಿಂದ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮೊದಲ ಮಹಿಳಾ ಕುಲಪತಿ ಯಾರು? ಈ ಹಂಪಿ ವಿಶ್ವವಿದ್ಯಾಲಯ ಮೇಲೆ ಜಾಸ್ತಿ ಕ್ವಶನ್ ಕೇಳತ್ತಾರ, ಲೈಕ್ ರಿಪೀಟೆಡ್ ಆಗ್ಯಾವ. ಆಪ್ಷನ್ 1, ಸಬಿಹಾ ಭೂಮಿಗೌಡ, ಸರ್ವಮಂಗಳ, ಪದ್ಮಾಶೇಖರ, ಮಲ್ಲಿಕಾ ಘಂಟಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, ಮಲ್ಲಿಕಾ ಘಂಟಿ. ನೆಕ್ಸ್ಟ್, 9th ಕ್ವೆಶನ್. ಶಿವರಾಮ ಕಾರಂತರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ? ಮೂಕಜ್ಜಿಯ ಕನಸುಗಳು, ಮೈಮನಗಳ ಸುಳಿಯಲ್ಲಿ, ಚೂಮನದುಡಿ, ಮರಳಿ ಮಣ್ಣಿಗೆ. ಇದಕ್ಕೆ ರೈಟ್ ಆನ್ಸರ್ ಮನಗಳ ಸುಳಿಯಲ್ಲಿ. ರೈಟ್ ಆನ್ಸರ್ ಮೈಮನಗಳ ಸುಳಿಯಲ್ಲಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, 10th ಕ್ವೆಶನ್. ಪಟ್ಟಿ 1ರಲ್ಲಿ ಕವಿಗಳೊಡನೆ ಪಟ್ಟಿ 2ರಲ್ಲಿನ ರಚಿಸಿದ ಕೃತಿಗಳನ್ನು ಬರೆಯಿರಿ. ಅವ್ರ ಕೃತಿಗಳು ಯಾವುದು ಅಂತ ಕೇಳಾರ. ಇಲ್ಲಿ ಫಸ್ಟ್ ಪಂಪ. ಇಲ್ಲಿ ಪಂಪ ಬರೆದಿದ್ದು ಆದಿಪುರಾಣ, ಪೊನ್ನ ಬರೆದಿದ್ದು ಶಾಂತಿ ಪುರಾಣ, ರನ್ನ ಬರೆದಿದ್ದು ಅಜಿತನಾಥ ಪುರಾಣ, ಜನ್ನ ಬರೆದಿದ್ದು ಯಶೋಧರ ಚರಿತೆ. ಅದಕ್ಕೆ ಇಲ್ಲಿ ರೈಟ್ ಆನ್ಸರ್ 4 ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ದಿನಾಂಕ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವಾಗ ಆಚರಿಸ್ತಾರೆ? ವೆರಿ ಫೇಮಸ್. ಮಾರ್ಚ್ 8ರಂದು ಆಚರಿಸ್ತಾರೆ. ಕಾರಂತ ನಪುಂಸಕ ಲಿಂಗಕ್ಕೆ ಷಷ್ಠಿ ವಿಭಕ್ತಿಯ ಉದಾಹರಣೆ. ಮರವನ್ನು, ಮರಕ್ಕೆ, ಮರದ, ಮರವೇ. ಆನ್ಸರ್ ಮರದ. ನೆಕ್ಸ್ಟ್ ಕ್ವೆಶನ್ 30. ತಾಯಿ ಬಾರ ಮೊಗವ ತೋರ ಕನ್ನಡಿಗ ಮಾತೆಯ. ಈ ಗೀತೆಯನ್ನು ರಚನಾಕಾರರು ಯಾರು? ಪೂತಿನ, ಎಂ ಗೋವಿಂದ ಪೈ, ಚೆನ್ನವೀರ ಕಣವಿ, ಪಂಜೆ ಮಂಗೇಶರಾಯ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ಎಂ ಗೋವಿಂದ ಪೈ. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ನಾಟಕಕಾರರು ಮತ್ತು ಅವರ ಕೃತಿಗಳ ಸರಿಯಾದ ಗುಂಪನ್ನು ಗುರುತಿಸಿ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ ನಂಬರ್ 2 ಆಗುತ್ತಾ. ಗಿರೀಶ್ ಕಾರ್ನಾಡ್, ಹಿಟ್ಟಿನ ಹುಂಜ. ಚಂದ್ರಶೇಖರ್ ಕುಂಬಾರ್, ಸಿರಿಸಂಪಿಗೆ. ಪಿ ಲಂಕೇಶ್, ಪೊಲೀಸಿದ್ದಾರೆ ಎಚ್ಚರಿಕೆ. ಚಂದ್ರಶೇಖರ್ ಪಾಟೀಲ್, ಟಿಂಗರ ಬುಡ್ಡಣ್ಣ.
ನೆಕ್ಸ್ಟ್ ಅವನು ಪಟ್ಟಿ 1ರಲ್ಲಿನ ಸಾಹಿತಿಯೊಡನೆ ಪಟ್ಟಿ 2ರಲ್ಲಿರುವ ಅವರ ಸಾಹಿತ್ಯ ಪಂಥವನ್ನು ಗುರುತಿಸಿ ಅಂತ ಕೇಳೋರು. ಇಲ್ಲಿ ದರಾ ಬೇಂದ್ರೆ ಅವ್ರದ್ದು ನವೋದಯ ಸಾಹಿತ್ಯ ಪಂಥ. ತಾರಾ ಸುಬ್ಬಯ್ಯ ಅವ್ರದ್ದು ಪ್ರಗತಿಶೀಲ ಪಂಥ. ಓಕೆ, ಮತ್ತೆ ಆಮೇಲೆ ವಿ ಕೃ ಗೋಕಾಕ್ ಅವ್ರದ್ದು ನವ್ಯ. ಅಂಡ್ ಮನ ಜವರಯ್ಯ ಅವರದು ದಲಿತ ಬಂಡಾಯ. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ 4 ಆಗುತ್ತೆ. ಕರ್ಮಣಿ ಸರದೋಳ್ ಚಂಬವಳಂ ಕುದಂತಿರೆ ರಸಮೋಸರೆ ಲಕ್ಷಣ ಮಿಕ್ಕಿರೆ ಎಡೆಯೋಳ್ ಸಕ್ಕದಸ ನಿಲ್ಲುಡಿ ಆಚೆಯ ತೀರುಗಳ್ ನಡೆದೊಳ್ ಕಥೆಯೂರ್ನವಶ್ಯಂ ಎಂದು ತೀರುಗಳ್ ನಡೆದವ್ ಬಗ್ಗೆ ಹೆಮ್ಮೆಯಿಂದ ಹೇಳಿದ ಕವಿ ಯಾರು? ರತ್ನಾಕರ ವರ್ಣಿ, ದೇವಚಂದ್ರ, ಮುದ್ದಣ, ಸರ್ವಜ್ಞ. ಇಲ್ಲಿ ರೈಟ್ ಆನ್ಸರು ಆಪ್ಷನ್ 3 ಮುದ್ದಣ್ಣ. ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಿಸಂ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು. ಕೃತಿಯ ಕರ್ತ ಯಾರು? ಟಿ.ಎಸ್. ಎಲಿಯಟ್, ಡಬ್ಲ್ಯೂ.ಬಿ. ಯೇಟ್ಸ್, ಎಜ್ರಾ ಪೌಂಡ್, ಐ.ಇ. ರಿಚರ್ಡ್. ಇದಕ್ಕೆ ರೈಟ್ ಆನ್ಸರ್ ಐ.ಇ. ರಿಚರ್ಡ್ ಅವರು. ಕನ್ನಡ ಭಾಷೆಯ ಪ್ರಾಚೀನತೆಯ ಬಗ್ಗೆ ತಿಳಿಸುತ್ತಾ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಗೆ ಸೇರಿದ ಮುದ್ರಿಕೆಗಳಲ್ಲಿ ಕನ್ನಡ ಉಲ್ಲೇಖವಿದೆ ಎಂದು ಅವರು ಡ್ಯಾಶ್ ಜನಾಂಗಕ್ಕೆ ಸೇರಿದವರೆಂದು ಡಾಕ್ಟರ್ ಹೆರಾಸ್ ಹೇಳಿದರು. ಇದಕ್ಕೆ ಅವರು ಯಾವ ಜನಾಂಗಕ್ಕೆ ಸೇರಿದರು? ಅದು ಕಣನೀರ್, ಕಮೆಯರ್, ಕೂರಾಕ್, ಕೊರಗು. ಇಲ್ಲಿ ರೈಟ್ ಆನ್ಸರ್ ಕಮೆಯಲ್ ಆಗುತ್ತಾ. ಇದು ಮಲೆಯರ್ ಜನಾಂಗಕ್ಕೆ ಸೇರಿದವರು ಎಂದು ಆಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ನಿಪಾತ್ಯ ಅವ್ಯಯಗಳಿಗೆ ಉದಾಹರಣೆ. ಅಯ್ಯೋ, ಅಬ್ಬ, ಅಕ್ಕಟ, ಅಮ್ಮ, ಅಣ್ಣ, ಅಕ್ಕ, ಬೇಕು, ಬೇಡ, ಹೌದು, ಹೂ, ಆದುದರಿಂದ. ಇದು ಆನ್ಸರ್ ಅಯ್ಯೋ, ಅಬ್ಬ, ಅಕ್ಕಟ. ಇದು ನಮ್ಮ ಎಮೋಷನ್ನ ತೋರಿಸುವಂತ ಅವ್ಯಯಗಳು ನಿಪಾತ ಅವ್ಯಯಗಳು ಅಂತಾರೆ. ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ ಎಂಬುದು ರೂಪಾಲಂಕಾರ, ಉಪಮಾಂಕಾಲಂಕಾರ, ದೀಪಕಾಲಂಕಾರ, ಉತ್ಪ್ರೇಷ ಅಲಂಕಾರ. ಇದು ರೂಪಕ ಅಲಂಕಾರ ಆಗುತ್ತೆ. ಇಲ್ಲಿ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ ಅಂತ ಕಂಪೇರ್ ಮಾಡಕತ್ತಾರ. ಅದು ರಿಯಾಲಿಟಿ ಆಗಿರಲ್ಲ, ಅವ ಸರಸ್ವತಿ ಆಗಿರಲ್ಲ, ಅವನ ಥರ ಅದನ್ನ ಅಂತ ಕಂಪೇರ್ ಮಾಡಿದ್ರೆ ರೂಪಕ ಅಲಂಕಾರ ಆಗುತ್ತೆ. ಬೀಳ್ಕೊಡೆ ಎಂಬ ಸಮಾಸ ಪದವನ್ನು ಬಿಡಿಸಿದಾಗ ಬೀಳ್ ಪ್ಲಸ್ ಕೊಡೆ, ಬೀಳ್ ಪ್ಲಸ್ ಗೊಡೆ, ಬಿಳಿದು ಪ್ಲಸ್ ಕೊಡೆ, ಬೆಳ್ಳ ಪ್ಲಸ್ ಕೊಡೆ. ರೈಟ್ ಆನ್ಸರ್ ಬಿಳಿದು ಪ್ಲಸ್ ಕೊಡೆ ಆಗುತ್ತೆ. ಹೊಚ್ಚ ಹೊಸದು ಇದು ಡ್ಯಾಶ್ ಗೆ ಉದಾಹರಣೆ. ಇದು ಹೊಚ್ಚ ಹೊಸದು ಜೋಡಿ ಪದ, ನಾಮಪದ, ದ್ವಿರುಕ್ತಿ, ಕ್ರಿಯಾಪದ. ಇದು ರೈಟ್ ಆನ್ಸರ್ ಬಂದು ದ್ವಿರುಕ್ತಿ ಆಗುತ್ತೆ. ಹೊಚ್ಚ ಹೊಸ ದ್ವಿರುಕ್ತಿ ಅಂದ್ರೆ ಹೊಚ್ಚ ಹೊಸದು, ಕಸ ಮುಸುರಿ ಈ ತರ ಎಲ್ಲ ಬರ್ತಾವ. ಜೋಡಿ ಪದ ಅಂತಂದ್ರ ಒಂದೇ ವರ್ಡ್ 2 ಸತಿ ರಿಪೀಟ್ ಆಗಿರ್ತೈತಿ. ಲೈಕ್ ಸರಸರಣೆ, ಬಡಬಡನೆ, ಗಡಗಡ ಅಂತಾವೆಲ್ಲ, ಝಳ ಝಳ ಇವೆಲ್ಲ ಜೋಡಿ ಪದಗಳು. ಕಂದ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ 5, 6, 3, 4. ರೈಟ್ ಆನ್ಸರ್ 4. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ 2009, 2010, 2018, 2008. ರೈಟ್ ಆನ್ಸರ್ 2008 ಆಗುತ್ತೆ. ನೆಕ್ಸ್ಟ್ ಇಲ್ಲಿ PQRS ಅಂತ ಹೇಳಿ ನಮ್ಗೆ ಸೆಂಟೆನ್ಸ್ ಕೊಟ್ಟಿರ್ತಾರ, ಅದನ್ನ ನಾವು ಸರಿಯಾಗಿ ಜೋಡಿಸ್ಬೇಕು. ಇಲ್ಲಿ ಏನ್ ಕೊಟ್ಟಾರ ಅಂತ ನೆಕ್ಸ್ಟ್